ಕಸ್ತೂರಿ ರಂಗನ್ 7ನೇ ಕರಡು ಅಧಿಸೂಚನೆಯ ವಿರುದ್ಧ ಬೃಹತ್ ಹೋರಾಟ ಹಾಗೂ ರಾಜ್ಯ ಸರ್ಕಾರ ಆಕ್ಷೇಪಣೆ ಸಲ್ಲಿಸಲು ಒತ್ತಾಯಿಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ಮಂಗಳವಾರ ನಡೆದ ಶಿವಮೊಗ್ಗ ಜಿಲ್ಲಾ ಪಶ್ಚಿಮ ಘಟ್ಟ ರೈತ ಸಹಕಾರಿ ವೇದಿಕೆಯ ಸಮಾಲೋಚನಾ ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಜನಸಂಖ್ಯೆ ಇಲ್ಲ, ಅದು ಕೂಡ ಸಾಗರದ ಅತ್ಯಂತ ಜಾಸ್ತಿ ಜನ ಸೇರ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಈಗಿರುವಂಥ ಪರಿಸ್ಥಿತಿ ನಾವೊಂದು 50 ಜನ ಸಂಘಟನೆಗೋಸ್ಕರ ಸೇರೋಣ ಅಂತ ನಾವು ಮಾಡಿದ್ವಿ. ನಿನ್ನೆ ತೀರ್ಥಹಳ್ಳಿಯಲ್ಲಿ ಇನ್ನೊಂದು ಸಹಕಾರಿಗಳು ಸೇರಿದ್ರು, ಬಹಳ ಪ್ರಮುಖ ಸಹಕಾರಿಗಳು. ಸಾಗರದಲ್ಲೂ ಹೊಸನಗರದಲ್ಲೂ 300-350 ಸಹಕಾರಿಗಳು ಸೇರಿದ್ರು. ಸಾಗರದಲ್ಲಿ ಕೂಡ ದೊಡ್ಡ ಸಂಖ್ಯೆ 50 ಮುಖಂಡರು ಸೇರಲಿ ಅಂದರೆ ಹೆಚ್ಚು ಕಡಿಮೆ 150-150-200 ಜನ ಸೇರಿದ್ದಾರೆ. ಇದೊಂದು ಪ್ರಮುಖ ಬೆಳವಣಿಗೆ. ಜನರಿಗೆ ಇದರ ಗಂಭೀರತೆ ಅರ್ಥ ಆಗಲಿ ಅಂತೇಳಿ ಈಗಾಗಲೇ ಕೆಲವರು ಅಲ್ಲಲ್ಲಿ ಇದರ ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರಲ್ಲೂ ಮನವಿ, ಸಂಘಟಿತರಾಗಿ ಒಂದು ಹೋರಾಟವನ್ನು ಮಾಡೋಣ, ಎಲ್ಲರೂ ಸೇರಿ ಬರುವ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಏನು ಆಂಗನವಾಡಿಯಿಂದ ಪ್ರಾರಂಭ ಆಗಿ ಸಾಗರದಲ್ಲಿ ಮುಕ್ತಾಯ ಇದರ ಪಾದಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ವರದಿ ಅನುಷ್ಠಾನ ಬೇಡ ಎಂದು ಹಿಂದಿನ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುತ್ತಾ ಬಂದಿದ್ದು ಮತ್ತೆ ಮತ್ತೆ ಅದನ್ನ ಮುನ್ನೆಲೆಗೆ ತರುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ಬಳಿಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಆರ್ ಜಯಂತ್ ರವರು ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಗ್ರಾಮ ಮತ್ತು ಅದರ 10 ಕಿಲೋಮೀಟರ್ ಸುತ್ತಳತೆಯ ಪ್ರದೇಶ ಬಯಲು ಜೈಲಾಗಿ ಮಾರ್ಪಾಡಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯ 473 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ಸೇರಿದೆ. ಇದರ ವಿರುದ್ಧ ಪಕ್ಷಾತೀತ ಹೋರಾಟ ಅತ್ಯಗತ್ಯ. ಆರ್ಎಂ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟ ರೈತ ಸಹಕಾರಿ ವೇದಿಕೆ ಅಸ್ತಿತ್ವಕ್ಕೆ ತಂದಿದ್ದು ಇದರ ಮೂಲಕವೇ ಸಮಗ್ರ ಹೋರಾಟವೂ ನಡೆಯಲಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಸೆಪ್ಟೆಂಬರ್ 3ನೇ ತಾರೀಕು ಗುರುವಾರ ಆವಿನಹಳ್ಳಿಯಿಂದ ಸಾಗರಕ್ಕೆ ಒಂದು ಬೃಹತ್ ಜಾಥಾ ಹೊರಡಲಿದೆ. ಕಸ್ತೂರಿ ರಂಗನ್ ವರದಿಯ ಅಂಶಗಳು ಸಂಪೂರ್ಣವಾಗಿ ಜನರನ್ನ ಬಿಟ್ಟು ಮಾಡಿದಂಥ ವರದಿ. ಅದು ಕೇವಲ ಅಧಿಕಾರಿ ವಲಯದಲ್ಲಿ ಮಾತ್ರ ಚರ್ಚಿತವಾಗಿ ಅದು ಜನರ ಮೇಲೆ ಹೇರಲಾಗ್ತಾ ಇದೆ. ಜನರ ಪಾಲ್ಗೊಳ್ಳುವಿಕೆ ಇದರಲ್ಲಿ ಇಲ್ಲ, ಗ್ರಾಮ ಸಭೆಗಳಾಗಿಲ್ಲ, ಗ್ರಾಮದ ಜನರ ಅಭಿಪ್ರಾಯವನ್ನು ಕೂಡ ಇಲ್ಲಿ ಪಡೆದಿಲ್ಲ. ಆದ್ದರಿಂದ ಗ್ರಾಮದ ಜನರನ್ನ ಕತ್ತಲಲ್ಲಿಟ್ಟು ಆ ಗ್ರಾಮದಲ್ಲಿ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡೋದೇನಿದೆ ಅದು ಅತ್ಯಂತ ಆಘಾತಕಾರಿಯಾದದ್ದು. ಆದ್ರಿಂದ ನಾವು ಈ ವರದಿಯನ್ನು ತಿರಸ್ಕರಿಸಿದ್ದೇವೆ. ಜನತಂತ್ರಾತ್ಮಕವಾಗಿ ಈ ವರದಿ ಇಲ್ಲ, ಈ ಅಧಿಸೂಚನೆಯೂ ಕೂಡ ಇಲ್ಲ. ಆದ್ರಿಂದ ಜನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ವರದಿಯನ್ನ ನಾವು ವಿರೋಧ ಮಾಡ್ತೀವಿ, ಅದನ್ನ ತಿರಸ್ಕರಿಸಿದ್ದೀವಿ. ಇವತ್ತು ಕೊಟ್ಟ ಮೇಲೆ ಅವರು ಫಸ್ಟ್ ಮೀಟಿಂಗ್ ಅನ್ನ ಮೊನ್ನೆ ಹೊಸನಗರದಲ್ಲಿ ಮಾಡಿದ್ರು. ಹೊಸನಗರದಲ್ಲಿ ಒಂದು 50-60 ಜನ ಅಂತ ಕರೆದ್ರೆ ಸುಮಾರು 300 ಜನ ಸೇರಿದ್ವಿ. ಇವತ್ತು ಕೂಡ ಒಂದು 50 ಜನ ಅಂತ ಕರೆದ್ರೆ ಇಷ್ಟು ದೊಡ್ಡ ಸಂಖ್ಯೆ ನಾವೆಲ್ಲರೂ ಸೇರಿದ್ವಿ. ಯಾಕೆಂದ್ರೆ ನಾವು ಜಾಗೃತರಾಗಬೇಕು. ನಾವು ಜಾಗೃತರಾದ್ರೆ ಮಾತ್ರ ನಮ್ಮ ಬದುಕನ್ನು ನಾವು ಕಟ್ಟಕ್ಕೆ ಸಾಧ್ಯ. ನೋಡಿ, ನಮ್ಮ ಊರಿಂದ ನಾವು ಸುಮ್ಮನೆ ಉದಾಹರಣೆ ನಾವೆಲ್ಲರೂ ಭಾಗವಹಿಸಿದ್ರೆ ನಾನು ಹೇಳೋದು ಬೇಡ. ಅವತ್ತು ನಾವು ಅಳುವಿದ್ದು ಸ್ಥಾನ ಬಗ್ಗೆ ಸುಮ್ಮನೆ ಮುಂಚಾಕೊಂಡು ಮಲ್ಕೊಂಡಿದ್ರೆ ಇವತ್ತು ಆಗಲೇ ಅದು ಪ್ರೊಸೆಸಿಂಗ್ ಆಗ್ಬಿಡ್ತಿತ್ತು. ಹೀಗೆ ವರದಿ ಇಲ್ಲ, ಅಲ್ಲಿ ಇಲ್ಲಿ ಲೀಕ್ ಆಯಿತು, ಲೀಕ್ ಆದ ತಕ್ಷಣ ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಊರವರು ಮುಖಂಡರುಗಳ ಜೊತೆಗೆಲ್ಲ ಸಭೆ ಮಾಡಿದ್ವಿ. ಹುಡುಗರುಗಳು ಎದ್ದು ಬಂದ್ರು, ನಮ್ಮ ಜೊತೆಗೆ ಇದ್ರು. ಆಮೇಲೆ ಮಾಧ್ಯಮ ನಮ್ಮ ಜೊತೆಗೆ ಇತ್ತು. ನೋಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾಧ್ಯಮ. ಇವತ್ತು ನಾವು ಮಾಧ್ಯಮಗಳನ್ನು ಹೊಗಳಲೇಬೇಕು. ಈ ಸಂದರ್ಭದಲ್ಲಿ ಚೇತನ್ ರಾಜ್ ಕಣ್ಣೂರು, ಪಿಎ ಇಂದೂಧರ್ ಬೇಸೂರು, ದಿನೇಶ್ ಬರದವಳ್ಳಿ, ವಶಂ ರಾಮಚಂದ್ರ ಭಟ್, ಅಮೃತೇಶ್ವರ, ರವಿಕುಮಾರ್ HM, ಸೋಮಶೇಖರ್ ಲ್ಯಾಬಿಗೇರಿ ಇನ್ನಿತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.